ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹನುಮಂತರಾಯ ಬಿಜೆ ಅಂತ ಹೇಳ್ಬಿಟ್ಟು ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಆಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜೂನ್ 12ನೇ ತಾರೀಕು ಅಂದರೆ ಶುಕ್ರವಾರ 2026ರಂದು ನಮ್ಮ ಕೇಂದ್ರದಲ್ಲಿ ಮುಂಗಾರು ತಾಂತ್ರಿಕ ಕೃಷಿ ತಾಂತ್ರಿಕ ಆಂದೋಲನವನ್ನು ನಮ್ಮ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಮುಂಗಾರು ತಾಂತ್ರಿಕ ಕೃಷಿ ಆಂದೋಲನದಲ್ಲಿ ರೈತರಿಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈಗೇನು ಮುಂಗಾರು ಚುರುಕಾಗುವ ಒಂದು ಸನ್ನಿವೇಶದಲ್ಲಿ ರೈತರು ಯಾವ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತು ಬೆಳೆಯ ಯಾವ ತಳಿಯನ್ನು, ರಾಗಿ ಆಗ್ಬೋದು, ತೊಗರಿ ಆಗ್ಬೋದು, ಅವರೆ ಆಗ್ಬೋದು, ಅಲಸಂದೆ ಆಗ್ಬೋದು ಇತ್ಯಾದಿ ಕೃಷಿ ಬೆಳೆಗಳ ಒಂದು ಯಾವ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಇತರೆ ವಿಷಯಗಳಾದಂತಹ ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಅರಣ್ಯ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಇವೆಲ್ಲ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಈ ಒಂದು 12ನೇ ತಾರೀಕು ಶುಕ್ರವಾರ ರೈತರಿಗೆ ಬೇಕಾದಂಥ ತಾಂತ್ರಿಕ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ರೈತರಿಗೆ ಒಂದು ಏನು ಬೇಕಾದಂತಹ ಕೃಷಿ ಪರಿಕರಗಳು, ಅದರಲ್ಲೂ ಬಿತ್ತನೆ ಬೀಜ ಆಗ್ಬೋದು, ಮತ್ತು ಇತರೆ ಸಸ್ಯಗಳು ಇತರೆ ಏನೇ ಒಂದು ಅವರಿಗೆ ಬೇಕಾದಂಥ ಹೊಸ ತಳಿಯ ಬೀಜಗಳನ್ನು ನಮ್ಮ ಕೇಂದ್ರದಲ್ಲಿ ಅಂದು ಪ್ರದರ್ಶನಕ್ಕಿಟ್ಟು ಮಳಿಗೆಗಳಲ್ಲಿ ಸುಮಾರು 26 ಮಳಿಗೆಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದು ಪ್ರದರ್ಶಿಸಲಾಗಿದ್ದು, ಆ ಮಳಿಗೆಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಇಲಾಖೆಗಳ ಒಂದು ಮಾಹಿತಿ ಜೊತೆಗೆ ಪ್ರದರ್ಶನದ ಜೊತೆಗೆ ಪ್ರಾತ್ಯಕ್ಷಿಕೆಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಅಂದು ಈ ರೈತರಿಗೆ ಪ್ರಮುಖವಾಗಿ ತಾಂತ್ರಿಕ ಮಾಹಿತಿಯನ್ನು, ಅದರಲ್ಲೂ ಈ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಏನು ರಸಗೊಬ್ಬರಗಳ ಕೊರತೆ ಏನು ಕಾಡ್ತಾ ಇದೆ, ಆ ರಸಗೊಬ್ಬರಗಳ ಕೊರತೆಯನ್ನು ನೀಗಿಸೋಸ್ಕರ ಪರ್ಯಾಯ ರಸಗೊಬ್ಬರಗಳ ಅಥವಾ ಪರ್ಯಾಯ ಪೋಷಕಾಂಶಗಳನ್ನು ಬಳಸುವ ಒಂದು ಮಾಹಿತಿಯನ್ನು, ಅದರಲ್ಲೂ ಹಸಿರೆಲೆ ಗೊಬ್ಬರ ಆಗ್ಬೋದು, ಜೈವಿಕ ಗೊಬ್ಬರಗಳಾಗ್ಬೋದು, ಜೈವಿಕ ಪೀಡನಾಶಕಗಳಾಗ್ಬೋದು, ಮತ್ತು ಸಮತೋಲನ ರಸಗೊಬ್ಬರಗಳ ಬಳಕೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಅದಲ್ಲದೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ವಿವಿಧ ವಿಷಯಗಳ ವಿಜ್ಞಾನಿಗಳು ಸಹ ಈ ಒಂದು ಕೃಷಿ ಒಂದು ತಾಂತ್ರಿಕ ಆಂದೋಲನದಲ್ಲಿ ಭಾಗಿಯಾಗಿ ರೈತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ದೇವನಹಳ್ಳಿ ಆಗ್ಬೋದು, ಹೊಸಕೋಟೆಯಿಂದ ಎಲ್ಲ ಕೃಷಿಗೆ ಸಂಬಂಧಪಟ್ಟ ಎಲ್ಲ ರೈತ ಬಾಂಧವರು ಮತ್ತು ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ಒಬ್ಬ ರೈತರು ಈ ಒಂದು ಕೃಷಿ ತಾಂತ್ರಿಕ ಆಂದೋಲನದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡು ಕೃಷಿಯನ್ನು ಯಾವ ನಿಟ್ಟಿನಲ್ಲಿ ಸಾಗಿಸಬೇಕು, ಅಥವಾ ಏನೆಲ್ಲ ಮುಂದಿನ ದಿನಗಳಲ್ಲಿ ಹವಾಮಾನದ ಪರಿಸ್ಥಿತಿ ಏನಿದೆ ಅಥವಾ ಮಳೆ ಮುನ್ಸೂಚನೆ ಏನಿದೆ, ಈ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಕೃಷಿಯನ್ನು ಸಾಗಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಹೋಬಳಿ ಮಟ್ಟದ ಎಲ್ಲ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ವರ್ಗದವರನ್ನು ನಾನು ಈ ಒಂದು ಮುಂಗಾರು ತಾಂತ್ರಿಕ ಆಂದೋಲನಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಯಾವತ್ತೂ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಸ್ವಾಗತ. ಹಾಗಾಗಿ ರೈತರಿಗೂ ಸಹ ಎಲ್ಲ ರೈತರು ಮತ್ತು ಇತರೆ ಕೃಷಿಯಲ್ಲಿ ಚಟುವಟಿಕೆಗಳನ್ನು ತೊಡಗಿಸಿಕೊಂಡ ಎಲ್ಲ ಏನು ಕೃಷಿಯೇತರ ಅಥವಾ ಕೃಷಿಗೆ ಸಂಬಂಧಪಟ್ಟಿದ್ದ ಎಲ್ಲ ಉದ್ಯಮದಾರರು ಸಹ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು, ಈ ಒಂದು ತಾಂತ್ರಿಕ ಆಂದೋಲನವನ್ನು ಯಶಸ್ವಿಗೊಳಿಸಬೇಕೆಂದೇಳು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.